ಕೆಳಗಿದ್ದೀವಿ ಅನ್ನೋದು ನಾವು ಇವತ್ತು ಯೋಚನೆ ಮಾಡಬೇಕು. ಇದು ಇಲ್ಲಿನ ಪಟ್ಟಣ ಪಂಚಾಯಿತಿ ಮತ್ತು ತೆರಿಗೆ ವಸೂಲಿದಾರರು ಮಾಡಿರುವಂಥ ಅಕ್ರಮಗಳು. ಇದು ನಿಲ್ಲಬೇಕು ಅನ್ನೋದು ಸರಿ. ಹಾಗೆಯೇ ಒಂದು ಸರಕನ್ನು ಹಳ್ಳಿಯ ರೈತ ತಗೊಂಬರ್ತಾನೆ, ಅವನ ಜಮೀನಿಂದ ತಗೊಂಡು ಬಂದು ಸಾಧ್ಯ ಆದರೆ ಅವನೇ ಮಾರಾಟ ಮಾಡ್ತಾನೆ, ಇಲ್ಲ ಮಾರೋಕ್ಕಾಗಲಿಲ್ಲ ಅವನಿಗೆ ಅಂತ ಹೇಳಿದ್ರೆ ಯಾರಿಗೋ ಮಾರಾಟಗಾರರಿಗೆ ಕೊಟ್ಟು ಹೋಗ್ತಾನೆ. ಇವರು ಒಂದು ತೆರಿಗೆ ವಸೂಲಿಗಾರರು ಏನು ಮಾಡ್ತಾರೆ, ಆ ಬಂದಂಥ ರೈತನ ಕಡೆಯಿಂದ ಫಸ್ಟು ತೆರಿಗೆಯನ್ನು ವಸೂಲಿ ಮಾಡ್ತಾರೆ. ನೀನು ಇಷ್ಟು ಚೀಲ ತಂದಿಗೆ ನಿನ್ನ ಚೀಲಕ್ಕೆ ಎಷ್ಟು ಕೊಡು ಅಂತ. ಇದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಒಂದು ಸಾರಿ ನಾವು ಚಿತ್ರದುರ್ಗ ಒಂದು 10 ವರ್ಷದ ಹಿಂದೆ ಚಿತ್ರದುರ್ಗದಾಗೆ RTO ಕಚೇರಿಯಲ್ಲಿ ಕೂತಿದ್ವಿ. ಬಸ್ ಚಾರ್ಜ್ ಜಾಸ್ತಿ ಆಗಿದೆ ಅಂತ ಕೇಳಿಬಿಟ್ಟು ಅದನ್ನು ಅವ್ರ ಹತ್ರ ಮಾತಾಡೋಕ್ಕಂತ RTO ಕಚೇರಿ ರಾತ್ರಿ 9 ಗಂಟೆ ತನಕ ಕೂತಿದ್ವಿ, ಖಾಸಗಿ ಬಸ್ ಮಾಲೀಕರನ್ನೆಲ್ಲ ಸೇರಿಸ್ಕೊಂಡು. ಅದು ನಮ್ಮ ಒಳಗೆ ಡಿಸ್ಕಷನ್ ನಡೀತಾ ಇತ್ತು. ಒಬ್ಬ ನುಗ್ಗೆಯನ್ನು ಬೆಳೆದಂತಹ ರೈತ ಹೋಗಿ ಅಲ್ಲಿ ಬೀದಿಯ ಮೇಲೆ ಮಾರಾಟ ಮಾಡುವಾಗ ತೆರಿಗೆ ವಸೂಲಿಗಾರ, ಚಿತ್ರದುರ್ಗದ ತೆರಿಗೆ ವಸೂಲಿಗಾರ ಬಂದು ಒಂದೊಂದು ಸಣ್ಣ ಪೆಂಡಿ ಅರ್ಧ ಕೆಜಿಯ ಪೆಂಡಿಗೆ ತೆಗೆದುಕೊಂಡಿದ್ದಾರೆ. ಅರ್ಧ ಕೆಜಿಯ ಪೆಂಡಿಗಳಿಗೆ 3 ರೂಪಾಯಿ. ಒಂದು ಅರ್ಧ ಕೆಜಿಯ ಪೆಂಡಿಗೆ 3 ರೂಪಾಯಿ. ಅವನು ತಂದಿರೋದು 50 ಪೆಂಡಿ.